ವಿದ್ಯುತ್ ನೀರಿನ ಅಭಾವ, ರೈತನ ಬದುಕು ಬೂದಿ. ವೇಮಗಲ್ಲಲ್ಲಿ ಒಬ್ಬ ಸಹಾಯಕ ಇಂಜಿನಿಯರ್ ಅಂತ ಗುರಪ್ಪ ಅಂತ ಇದ್ದಾರೆ. ಆತನ ಬಂದಾಗಿನಿಂದ ರೈತರಿಗೆ ಯಾವುದೇ ರೀತಿಯಲ್ಲಿ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ವೇಮಗಲ್ಲಲ್ಲಿ F8 ಅಂದ್ರೆ F8 ನೋಡ್ಕೊಳಕ್ಕೆ ಒಬ್ಬ ಲೈನ್ ಮ್ಯಾನ್ ಇಲ್ಲ, ಯಾವುದೇ ರೀತಿಯಾಗಿ ಒಬ್ಬ ಲೈನ್ ಮ್ಯಾನ್ ಇಲ್ಲ. ಇಲ್ಲಿ ಇದನ್ನ ಒಂದು ಭ್ರಷ್ಟಾಚಾರ ಇದನ್ನೆಲ್ಲ ನೋಡಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಸಾಹೇಬ್ರು ಈ KDP ಕಚೇರಿಯಲ್ಲೇ ZP ಯಲ್ಲೇ ಇದನ್ನ ಅಮಾನತು ಮಾಡ್ಬೇಕಂತ ಹೇಳ್ಬಿಟ್ಟು MD ಹೇಳಿ ಅಮಾನತು ಮಾಡಿಸಿದ್ರು. ಅಮಾನತು ಮಾಡಿಸಿದಾಗ ಈತನ ಹೋಗಿ ಹಣ ಖರ್ಚು ಮಾಡಿ ದುಡ್ಡನ್ನ ಎಲ್ಲ ಚೆಲ್ಲಿ ದುಡ್ಡು ಬೇಕಾದಷ್ಟು ಭ್ರಷ್ಟಾಚಾರ ದುಡ್ಡು ಕೂಡಾಕೊಂಡಿದ್ನು ಮಾಡಿ ಇವತ್ತು ತಿರ್ಗಾ ಮತ್ತೆ ಇಲ್ಲಿಗೆ ಹಾಕೊಂಬಂದು ಇವತ್ತು ಯಾರನ್ನ ಆಫೀಸ್ ಹೋಗಿ ಕೇಳಕ್ ಹೋದ್ರೆ ನಿಖಲ್ ಏನ್ ಆತರ ಮಾಡ್ಕೊ ಹೋಗು ಅಂತ MLA ಏನು ಮಾಡೋಕ್ಕಾಗಿಲ್ಲ, ಅಂತ ಮಿನಿಸ್ಟ್ರು ನಾನು ಏನು ಮಾಡೋಕ್ಕಾಗಿಲ್ಲ, ನೀನೇನಾಗ ಮಾಡಕತ್ತ ನಿನ್ ಕೈಯಾಗ ಅಂತ ಒಂದು ಎಲ್ಲಾರ ಬೇಕು ಆವಾಜ್ ಹಾಕೋದು, ರೌಡಿಸಮ್ ಮಾಡೋದು, ದಬ್ಬಾಳಿಕೆ ಮಾಡೋದು ಎಲ್ಲ ಮಾಡ್ತಾವನಿ. ದಯವಿಟ್ಟು ಈ ಒಂದು ಗುರಪ್ಪನ್ನ ಏನೇ ಮಾಡಿ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ವೇಮಗಲ್ಲ ಇದ್ರೆ ರೈತರು ಬದುಕಲ್ಲ. ರೈತರು ಏನಿದ್ರು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಬಂದವ ರೈತರು. ರೈತರ ಗೋಳು ಕೇಳದ ಬೆಸ್ಕಾಂ ಅಧಿಕಾರಿಗಳ ವರ್ಗಾವಣೆಗೆ ಪಟ್ಟು. ಫ್ಯಾಕ್ಟ್ರಿಗೆ ಕರೆಂಟ್ ಕೊಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಅವ್ರ ಇದು ಮಾಡ್ಕೊಂಡು ಆತ್ಮ ಬೆಳಿತಾವ, ರೈತರು ಸಾಯ್ತಾವ, ರೈತರು ಉದ್ಧಾರ ಆಗ್ತಾ ಇಲ್ಲ. ಆತ್ಮೀಯ ರೈತ ಬಂದವರೇ, ಇವತ್ತು ನಾನಿಲ್ಲಿ ನಮ್ಮ ತೋಟದಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ವೇಮಗಲ್ಲಲ್ಲಿ ಒಬ್ಬ ಸಹಾಯಕ ಇಂಜಿನಿಯರ್ ಅಂತ ಗುರಪ್ಪ ಅಂತ ಇದ್ದಾರೆ. ಆತ ಸುಮಾರು 3 ವರ್ಷಗಳಿಂದ ಇಲ್ಲಿ ಬಂದು ಕಾರ್ಯನಿರ್ವಹಿಸ್ತಾನೆ KEB ಆಫೀಸಲ್ಲಿ. ಆತನ ಬಂದಾಗಿನಿಂದ ರೈತರಿಗೆ ಯಾವುದೇ ರೀತಿಯಲ್ಲಿ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ನೋಡಿ, ನಾನು ಇಲ್ಲಿ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ನಾನು ಗಿಡಗಳು ಹಾಕಿದ್ನಿ. ನನ್ನ ಗಿಡಗಳೆಲ್ಲ ನಾನು ಒಣಗಿ ನನಗೆ 1 ಲಕ್ಷದಿಂದ 2 ಲಕ್ಷ ಹಾಳಾಗಿ ಹೋಗಿದ್ದು, ನಂದು ತೋಟ ಹಾಳಾಗಿ ಹೋಗಿದೆ. ಇದು ಹಾಳಾಗಿ ಹೋದಾಗಿಂದ ಆತನು ಏನ್ ಹೇಳ್ತಾನೆ ಅಂದ್ರೆ, ಆತನ ಕೇಳಿದಾಗ ಆತನು ನನ್ನ ಇಷ್ಟ, ನಾನು ಯಾವಾಗ ಕೊಡ್ತೀನಿ ಯಾವಾಗ ಬಿಡ್ತೀನೋ, ನೀವು ಕೇಳ ಇದಿಲ್ಲ, ಕರೆಂಟ್ ಯಾವಾಗ ಬರ್ತಾ ನನಗೆ ಗೊತ್ತಾಗಲ್ಲ, ನೀವ್ ಹೇಳ್ತೀನಿ ಅಂತ ಹೇಳ. ವೇಮಗಲ್ಲಲ್ಲಿ F8 ಅಂತ F8 ಅಂದ್ರೆ F8 ನೋಡ್ಕೊಳಕ್ಕೆ ಒಬ್ಬ ಲೈನ್ ಮ್ಯಾನ್ ಇಲ್ಲ, ಯಾವುದೇ ರೀತಿಯಾಗಿ ಒಬ್ಬ ಲೈನ್ ಮ್ಯಾನ್ ಇಲ್ಲ. ಇಲ್ಲಿ ಲೈನ್ ಮ್ಯಾನ್ ಇಕ್ಕಿಲ್ಲ, ಗೊತ್ತಾಯ್ತಾ? ಇದನ್ನ ಒಂದು ಭ್ರಷ್ಟಾಚಾರ ಇದನ್ನೆಲ್ಲ ನೋಡಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಸಾಹೇಬ್ರು ಈ KDP ಕಚೇರಿಯಲ್ಲೇ ZP ಯಲ್ಲೇ ಇದನ್ನ ಅಮಾನತು ಮಾಡ್ಬೇಕಂತ ಹೇಳ್ಬಿಟ್ಟು MD ಹೇಳಿ ಅಮಾನತು ಮಾಡಿಸಿದ್ರು. ಅಮಾನತು ಮಾಡಿಸಿದಾಗ ಈತನ ಹೋಗಿ ಹಣ ಖರ್ಚು ಮಾಡಿ ದುಡ್ಡನ್ನ ಎಲ್ಲ ಚೆಲ್ಲಿ ದುಡ್ಡು ಬೇಕಾದಷ್ಟು ಭ್ರಷ್ಟಾಚಾರ ದುಡ್ಡು ಕೂಡಾಕೊಂಡಿದ್ನು ಮಾಡಿ ಇವತ್ತು ತಿರ್ಗಾ ಮತ್ತೆ ಇಲ್ಲಿಗೆ ಹಾಕೊಂಬಂದು ಇವತ್ತು ಯಾರನ್ನ ಆಫೀಸ್ ಹೋಗಿ ಕೇಳಕ್ ಹೋದ್ರೆ ನಿಖಲ್ ಏನ್ ಆತರ ಮಾಡ್ಕೊ ಹೋಗು ಅಂತ MLA ಏನು ಮಾಡೋಕ್ಕಾಗಿಲ್ಲ, ಅಂತ ಮಿನಿಸ್ಟ್ರು ನಾನು ಏನು ಮಾಡೋಕ್ಕಾಗಿಲ್ಲ, ನೀನೇನಾಗ ಮಾಡಕತ್ತ ನಿನ್ ಕೈಯಾಗ ಅಂತ ಒಂದು ಎಲ್ಲಾರ ಬೇಕು ಆವಾಜ್ ಹಾಕೋದು, ರೌಡಿಸಮ್ ಮಾಡೋದು, ದಬ್ಬಾಳಿಕೆ ಮಾಡೋದು ಎಲ್ಲ ಮಾಡ್ತಾವನಿ. ಆದ್ರಿಂದ ನಾವೊಂದು ಈ ಒಂದು MLAಗಳಿಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡೋದೇನಂದ್ರೆ, ದಯವಿಟ್ಟು ಈ ಒಂದು ಗುರಪ್ಪನ್ನ ಏನೇ ಮಾಡಿ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಮಾಡೇಬೇಕು. ಆತನ ಎಲ್ಲಿದ್ದ ಆತನ ಇದ್ ಮಾಡ್ಕೊಬೇಕು. ಆತ ಎಲ್ಲಿಂದ ಬರ್ಲಿ ದುಡ್ಡು ಮಾಡ್ಕೊಂಡು ನಮ್ಗೆ ಅವಶ್ಯಕತೆ ನಮ್ಮಿಂದ ಇಲ್ಲಿಂದ ವೇಮಗಲ್ಲ ಹೋಗ್ಬೇಕು. ವೇಮಗಲ್ಲ ಇದ್ರೆ ರೈತರು ಬದುಕಲ್ಲ. ರೈತರು ಏನಿದ್ರು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಬಂದವ ರೈತರು ಆತನಿಂದ ಆತ್ಮಹತ್ಯೆ ಮಾಡ್ಕೊಂಡು ಆತನ ಬೆಳಿತಾವನಿ. ಫ್ಯಾಕ್ಟ್ರಿಗೆ ಕರೆಂಟ್ ಕೊಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಅವ್ರ ಇದು ಮಾಡ್ಕೊಂಡು ಆತನ ಬೆಳಿತಾವ, ರೈತರು ಸಾಯ್ತಾವ, ರೈತರು ಉದ್ಧಾರ ಆಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ಆತನ ವರ್ಗಾವಣೆ ಮಾಡ್ಬೇಕು. ನೀವು ವರ್ಗಾವಣೆ ಮಾಡಿಲ್ಲ ಅಂತಂದ್ರೆ ಕೆಲವೇ ದಿನಗಳಲ್ಲಿ ನಾವೆಲ್ಲ ಸೇರಿ ರೈತರು ಮತ್ತೆ ಸಂಘಟನೆಗಳೆಲ್ಲ ಸೇರಿ ನಾವೇನ್ ಮಾಡ್ತೀವಿ ಅಂದ್ರೆ KEB ಆಫೀಸ್ಗೆ ಬೀಗ ಮುದ್ರೆ ಹಾಕಿ ಅಲ್ಲಿ ಎದ್ದೇಳೋದೇ ಇಲ್ಲ ಅದನ್ನ ವರ್ಗಾವಣೆ ಮಾಡೋವರ್ಗು. ಇದು ಮನವಿ. ನೋಡಿ, ಆ ಬೆಳೆ ಹಂಗಾಗಿದೆ, ಲಕ್ಷಾಂತರ ರೂಪಾಯಿ ಹಾಕಿ ಆ ಬೆಳೆ ಕೆಟ್ಟು ಇದಾಗಿದೆ, ಒಣಗಿ ನೀರಿಲ್ದಿರೋ ಅಗತ್ಯ ಆಗಿದೆ. ಇದು ಬೆಡ್ ಹಾಕಿ 15 ದಿವಸ ಆಗಿದೆ. 15 ದಿವಸ ಬೆಡ್ ನೆನ್ಸಕ್ಕೂ ನೀರು ಸಿಗ್ತಾ ಇಲ್ಲ, ನಮ್ಗೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ನಾನು ಬೆಳಿಕಕ್ಕೂ ಇವಾಗ ನನ್ಗೆ ಅನುಮಾನ ಆಗ್ಬಿಟ್ಟಿದೆ. ಬೆಳಗಾನೆ ನಾನು ಇಕ್ಕಿದಾಗನ ಇದು ಲಕ್ಷಾಂತರ ರೂಪಾಯಿ ನನಗಿಲ್ಲ, 1 ಲಕ್ಷ 15 1 ಲಕ್ಷ ಲಾಸ್ ಆಗುತ್ತೆ ಅಂತ ಭಯ ಬಿದ್ದು ನಾನು ಇದನ್ನ ಹಂಗೆ ಬಿಟ್ಬಿಟ್ಟಿದ್ದೆ. ಇನ್ನ ನಾನು ಬೆಳೆ ಇಕ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ಈ ಗುರಪ್ಪನ ಮಾತ್ರ ಇಲ್ಲಿಂದ ಎತ್ತಂಗಡಿ ಮಾಡ್ಲೇಬೇಕು, ಇಲ್ಲಾಂದ್ರೆ ರೈತರಂತೂ ಬದುಕೋ ಕಷ್ಟ. ಇತ್ನಿಂದ ನೀವು ಇದ್ ಮೇಲೆ 100 ಕಂಪ್ಲೇಂಟ್ ಕೊಡ್ತಾವ ರೈತರು. ಈತ್ನು ಏನೋ ಇದ್ರ ಮೇಲೆ ಇದ್ ಮಾಡ್ತಾವನಿ. ನೋಡಿ, ನಾವು ರೈತರು ಬದುಕು ಹಿಂಗೆ, ರೈತ ಹಿಂಗೆಲ್ಲ ಲಕ್ಷಗಳ ಬೆಳೆ ಓದ್ತಾ ಇದ್ರೆ ಅವ್ರೇನ್ ಬೇಕು ಆತ್ಮಹತ್ಯೆ ಮಾಡ್ಕೊಬೇಕು. ಈತನೇನು ಲಕ್ಷ ತಗೊಂಡು ಮಜಾ ಮಾಡ್ಕೊಂಡು ಆರಾಮಾಗವನೇ. ದಯವಿಟ್ಟು ಈತನ ಎತ್ತಂಗಡಿ ಮಾಡ್ಬೇಕು. ಮುನಿಯಪ್ಪಣ್ಣವರು, ಹಿರಿಯರು, ಛಲವಾದಿ ಜಿಲ್ಲಾ ಮುಖಂಡರು, ಮಂಜಣ್ಣವರು, ನಮ್ಮ ಛಲವಾದಿ ಮುಖಂಡರು, ಈ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀನಿವಾಸ್ ಅವರು, ನಮ್ಮ ಛಲವಾದಿ ಮುಖಂಡರು, ಆಂಜನೇಯಣ್ಣವರು ಅಂದ್ರಳ್ಳಿ, ಅವರು ಛಲವಾದಿ ಮುಖಂಡರು. ಅವ್ರಿಗೂ ಎಲ್ಲಾ ಕಡೆಯವರು ವಿದ್ಯುತ್ ಪ್ರಾಬ್ಲಮ್, ಅವರು ನಾವು ಬರ್ತೀರಿ, ನಿನ್ ಜೊತೆ ಕೈ ಸೇರ್ತೀರಿ ಅಂತ ಹೇಳಿದ್ರು. ಆ ವೇಮಗಲ್ ಇವತ್ತು ಕೈಗಾರಿಕೆಗಳಾಗಿ ಬೃಹತ್ ಬೆಳೀತಾ ಇದೆ.
ಈ ನಮ್ಮ ಸುದರ್ಶನ್ ಸಾಹೇಬ್ರು ಇಲ್ಲಿ AEE ಆಫೀಸ್ ಮಾಡ್ಬೇಕಂತ ಕಷ್ಟ ಬಿದ್ದು ಮಾಡ್ಕೊಂಡ್ ಬಂದವ್ರೆ. ಅದನ್ನೇನೇ ಮಾಡಿ ಕೆಡಿಸ್ಬೇಕಂತ ಹೇಳ್ಬಿಟ್ಟು ಗುರಪ್ಪ ಅದು ಮಾಡಕ್ಕೆ ಬಿಡ್ತಾ ಇಲ್ಲ ಇತ್ನೇ ಕೆಡಿಸ್ತಾ ಇದ್ದ ಅದನ್ನ. ಸಾಹೇಬ್ರು ಕೆಟ್ಟ ಹೆಸರು ತೆಗಿಬೇಕು ಸುದರ್ಶನ್ ಸಾಹೇಬ್ರದಂತ, ಅದನ್ನು ಮಾಡಕ್ ಬಿಡ್ತಾ ಇಲ್ಲ ಇತ್ನು ಇಲ್ಲಿಂದ ಹೋದಾಗನ ಅದು ಆರಾಮಾಗಿ ಆಫೀಸ್ ಆಗುತ್ತೆ. AEE ಬಂದಾಗ ನಮ್ಗೆ ಅನುಕೂಲ ಆಗುತ್ತೆ. ಆ ಒಂದು ಜಾಗ ಈ ಒಂದು ವೇಮ್ಗಲ್ ಸೂಟಬಲ್ ಅಲ್ಲ. ಹಾಗೂ ವೇಮ್ಗಲ್ ಅಲ್ಲಿ ಮರಗಳಿದಾವೆ ರೋಡ್ಗಳಲ್ಲಿ ಪಕ್ಕದಲ್ಲಿ, ಯಾವುದೇ ಮರ ಇದ್ರು ಮರ ಮೇಲೆ ಇದ್ಬಾರ್ದುಕೊಂಡು ಒಂದು ಎಕ್ಸಾಂಪಲ್ ಇಲ್ಲೇ ಹೇಳ್ತಾ ಇದ್ನಿ. ನಮ್ಮ ತೋಟ ಪಕ್ಕದಲ್ಲೇ ಇಸ್ಮಾಯಿಲ್ ಮನೆ ಇದೆ. ಆ ಇಸ್ಮಾಯಿಲ್ ಮನೆ ಮೇಲೆ ಮರ ಬಿದ್ದು 3 ತಿಂಗಳಾಗಿದೆ. 4 ವೈರ್ ಮ್ಯಾಗ ಮರ ಕುಂತಿದೆ. 4 ವೈರ್ ಮರ ಕುಂತ್ರೆ 3 ತಿಂಗಳಾದ್ಮೇಲೆ ನೆನ್ನೆ ಬಂದು ನಾವು ಗಲಾಟ ಮಾಡಿ ನಾವು ಹೋಗಿ ಅವ್ರ ಕೇಳಿದ್ಮೇಲೆ ನೆನ್ನೆ ಬಂದು ಹೊಡ್ಸಿದ್ದಾರೆ. ಹಂಗೆ ಮೇನ್ ರೋಡಲ್ಲಿ ಅಷ್ಟೇ, ಮೇನ್ ರೋಡಲ್ಲೂ ಯಾವುದೇ ಕಾರಣಕ್ಕೂ ಮರಗಳು ಯಾವ್ದು ತೆಗಿಯಲ್ಲ, ಏನು ಮಾಡಲ್ಲ. ಇದ್ರಲ್ಲಿ ನಿದ್ದೋತಾರ ಲೈನ್ಮೈನ್ಗಳು ಆಫೀಸಲ್ಲಿ ಮಲ್ಕೊಂಡು ನಿದ್ದೋತಾರ. ಏನು ಕೇಳಲ್ಲ. ಆಫೀಸ್ಗೆ ಸಿಕ್ಕಲ್ಲ. ಯಾವುದೇ ಟೈಮ್ ರೈತ ಹೋದ್ರು ಆಫೀಸ ಸಿಕ್ಕಲ್ಲ. ಫೋನ್ ಎನಿ ಟೈಮ್ ನೋಡ್ಬಾರ್ದು. ಫೋನ್ಗಳು ಎನಿ ಟೈಮ್ ಫೋನ್ ಎತ್ತಲ್ಲ. ಯಾವುದೇ ರೈತರು ಫೋನ್ ಮಾಡ್ಲಿ ಫೋನ್ ಎತ್ತೋದೇ ಇಲ್ಲ. ಫೋನ್ ಎತ್ತಿದ್ರೆ ಪದೇ ಯಾಕೆ ಫೋನ್ ಮಾಡ್ತೀಯಾ ನೀನ್ ಹಂಗ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರು ನಮಗೆ ದೌರ್ಜನ್ಯ ದಬ್ಬಳಿಕೆ ಮಾಡೋದು. ಸಳಿನು ವೇಮ್ಗಲ್ ವಾಸ ಮಾಡೋನು ವೇಮ್ಗಲ್ ಇದ್ರಿಂದ ವೇಮ್ಗಲ್ ನಂದು ಯಾವನ್ ಏನ್ ಮಾಡಕ್ಕಾಗಲ್ಲ. ನಾ ಇದು ಸಳಿನು ಅನ್ನೋ ಒಂದು ದುರಂಕಾರ ಐತೆ. ಏನ್ ಹಾಕ್ಬೇಕು ವೇಮ್ಗಲ್ ಸಳಿನ ಇಲ್ಲಿಗೆ ಏನ್ ಹಾಕ್ಬೇಕು ಅಧಿಕಾರಿಯಾಗಿ? ಯಾವ ಅವಶ್ಯಕತೆ ಇದೆ ನಮ್ಕ? ಏನಾದ್ರು ಉಪಯೋಗ ಆಗಿದೆ ಹೇಳಿ? ಏನು ಉಪಯೋಗ ಆಗಿಲ್ಲ. ಎಷ್ಟೋ ದೂರ ಹೋಗಿದೆ. ದೂರ ಹೋಗ್ಲಿಕ್ಕೆ ಮನೆ ಸಚಿವರು ಅಮಾನತ್ ಪಡಿಸಿದ್ದು ಸುಮ್ಗೆ ಪಡಿಸಿದ್ರು ಅಮಾನತು. ಇವತ್ತು ತಿರ್ಗಾ ಹಂಗೆ ಹಾಕೊಂಬಂದ. ದಯವಿಟ್ಟು ಏನೇ ಮಾಡಿ ಅಮಾನತು ಮಾಡ್ಲೇಬೇಕು, ಇಲ್ಲಾಂದ್ರೆ ವರ್ಗಾವಣೆ ಮಾಡಿಸಿ. ಎರಡಲ್ಲಿ ಒಂದು ಮಾಡ್ಬೇಕು. ಆ ಮರಗಳು ಕ್ಲೀನ್ ಆಗಿ ಒಡ್ಸಕ, ಕರೆಂಟ್ ಸರಿಯಾಗಿ ಬರಕ ಎಲ್ಲ ಮಾಡಲ್ಲ. ಕೈಲಿ ಆಗಲ್ಲ. ಕರೆಕ್ಟ್ ಆಗಿ ಸರ್ಪ್ರೈಸ್ ಮಾಡಕ್ ಆಗಲ್ಲ. ಏನು ಮಾಡಕ್ ಆಗಲ್ಲ. ಮೊದ್ಲು ಮೇಡಮ್ ಇದ್ರು ದೇವತೆ, ಅಯ್ಯಮ್ಮ 10-11 ಗಂಟೆಯಲ್ಲಿ ಫೋನ್ ಎತ್ತೋಳು ಹೇಳಿ ಸರ್ ಅಂದೋಳು. ಯಾವಾಗ ಫೋನ್ ಮಾಡಿ ಎತ್ತಲ್ಲ, ಯಾವ ಸತ್ರು ಎತ್ತಲ್ಲ, ಯಾವ ವೈರ್ ಕಟ್ ಮಾಡಿ ಫೋನ್ ಎತ್ತೋ ಹೊತ್ಲು. ನನಗೆ ಗೊತ್ತಾಗಿ ಚೆನ್ನಾಗಿ ಕುಡಿದ್ಬಿಟ್ಟು ಮಲ್ಕೊಂತಾನೆ ನಂಗೆ ಡೌಟ್ ಇದೆ. ಮೇಲೆ ಕುಡಿತಾನೆ ನನ್ಗೆ ಡೌಟ್ ಇದೆ. ಚೆನ್ನಾಗಿ ಕುಡಿದು ಮಲ್ಕೊಂಡ್ಬಿಟ್ಟಿರ್ತಾನ. ಯಾನ್ ಸತ್ಲಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನನ್ಗೇನು ಮೇಲೆ ಒಂದು ಅನುಮಾನ ಇದೆ ಅಷ್ಟೇ. ಕುಡಿತಾನೆ ಗಿಟ್ಟು ನನಗೆ ಗೊತ್ತಿಲ್ಲ, ಬಟ್ ಅನುಮಾನ ಇದೆ. ಆದ್ರಿಂದ ಹಿರಿಯ ಅಧಿಕಾರಿಗಳಾಗ್ಲಿ, ರಾಜಕೀಯ ಸರ್ಕಾರದವರಾಗ್ಲಿ, DC ಸಾಹೇಬ್ರು ದಯವಿಟ್ಟು ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ವರ್ಗಾವಣೆ ಮಾಡೇಬೇಕು. ಮತ್ತೆ ಮುಖ್ಯವಾಗಿ ಇನ್ನ ಒಂದು ವೇಮ್ಗಲ್ ಸ್ಥಳೀಯವಾಗಿ ಯಾರು ವಾಸ ಮಾಡ್ತಾವ್ರು, ಇಲ್ಲಿ ಹುಟ್ಟಿ ಬೆಳೆದವ್ರು ಯಾರಿದ್ದಾರೋ, ಎಲ್ಲಾ ಇಲಾಖೆಯಲ್ಲಿ ಯಾರಿದ್ದಾರೋ ದಯವಿಟ್ಟು ಎಲ್ಲಾನು ಬೇರೆ ಕಡೆ ವರ್ಗಾವಣೆ ಮಾಡಿ. ಯಾವ್ದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸ್ಟೇಷನ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಬೇರೆ ಆಫೀಸ್ಗಳಾಗಿರ್ಬೋದು, ಎಲ್ಲೆಲ್ಲೋ ಎಲ್ಲ 5 ವರ್ಷ 10 ವರ್ಷ ಇಲ್ಲೇ ಟೆಂಟ್ ಹಾಕೊಂಡು ಇಲ್ಲೇ ಜೀವನ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅವ್ರು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಂತವನ್ನೆಲ್ಲ ಎತ್ತಿ ಬೇರೆ ಜಿಲ್ಲೆಗಳಿಗೆ ಹಾಕಿ ಅಲ್ಲೋಗಿ ನಿಯತ್ತ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಮಾಡಲ್ಲ ಅವರು. ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇಲ್ಲೇ ನಮ್ಮ ಮನೆ ನಮ್ಮ ಪಕ್ಕದಾಗಿದ್ದಂತ ಇದೊಂದು ಇದರಿಂದ ದಪ್ಪದಿಂದ ದಯವಿಟ್ಟು ಈ ಒಂದು ಕೆಲಸನ ದಯವಿಟ್ಟು ಅಧಿಕಾರಿ ಮಾಡ್ಕೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ.